ಇದು ಶ್ರೀ ಅಡಕಮಹನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಒಂದು ದೇವಸ್ಥಾನ ಇವತ್ತೊಂದು ದಿವಸ ಇಡೀ ರಾತ್ರಿ ಜಾಗರಣೆ ನಡೀತಾ ಇದೆ, ಭಜನೆಗಳಾಗ್ತಾ ಇದೆ. ಎಲ್ಲ ಜನರು ಕೂಡ ಬರ್ತಾ ಇದ್ದಾರೆ. ಈ ಒಂದು ದಿನ ಏನು ವಿಶೇಷ ಅಂದರೆ, ಈ ಒಂದು ವಿಗ್ರಹ ಪ್ರತಿಷ್ಠಾಪನೆಯಾಗಿ 12 ವರ್ಷಗಳ ಕಳೆದಿದೆ. 12 ಸಂವತ್ಸರಗಳ ನಂತರ ಇದಕ್ಕೆ ಕುಂಭಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಬೆಳಗಿನ ಜಾವ ಕುಂಭಾಭಿಷೇಕ ಆಗುವಂಥ ಸಂದರ್ಭಕ್ಕೋಸ್ಕರ ಎಲ್ರಿಗೂ ಆಂಜನೇಯ ಒಳ್ಳೇದು ಮಾಡಲಿ, ಎಲ್ರಿಗೂ ಅಭಿವೃದ್ಧಿಯನ್ನು ಕೊಡಲಿ, ಎಲ್ರಿಗೂ ರಕ್ಷೆಯನ್ನು ಕೊಡಲಿ. ಮತ್ತು ಈ ಒಂದು ದೇವಸ್ಥಾನದಲ್ಲಿ ನಂದು ಕೂಡ ಇವತ್ತಿನ ದಿನ ಈ ಒಂದು ದೇವಸ್ಥಾನದಲ್ಲಿ ನಂದು ಕೂಡ ಕಿಂಚಿತ್ ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭ, ಒಂದು ಯೋಗ ಅನ್ನುವಂಥದ್ದು ನನಗೆ ತಲುಪಿದೆ. ಅದಕ್ಕೋಸ್ಕರ ಇಡೀ ರಾತ್ರಿ ಈ ಒಂದು ಜಾಗರಣೆಯಲ್ಲಿ ನಾನು ಪಾಲ್ಗೊಂಡು ಈ ಒಂದು ಆಂಜನೇಯನ ಸೇವೆಯಲ್ಲಿ ನಂದು ಒಂದು ಸೇವೆ ಇರಲಿ ಅಂತ ಬಂದಿದ್ದೀನಿ. ನಿಮಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರೂ ಆಂಜನೇಯನ ದರ್ಶನ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಈ ಒಂದು ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಅಂದರೆ ಎಲ್ಲ ದೇವತೆಗಳು ಒಂದು ಸನ್ನಿಧಾನವೂ ಕೂಡ ಇದೆ. ನೀವು ಸಾಯಿಬಾಬಾರ ದರ್ಶನವನ್ನು ಮಾಡಬಹುದು, ಮತ್ತು ಇಲ್ಲಿ ಅಂಬಾ ಮಾತೆಯ ದರ್ಶನವನ್ನು ಮಾಡಬಹುದು. ಆದರೆ ಇಡೀ ರಾತ್ರಿ ಜಾಗರಣೆ ನಡೀತಾ ಇದೆ, ಕೀರ್ತನೆಗಳು ನಡೀತಾ ಇದೆ ಅಂತ ಹೇಳಿದ್ದೀನಿ. ಆದರೆ ಯಾರೂ ಕಾಣ್ತಾ ಇದ್ವಲ್ಲ ಅಂತ ಅಂದ್ಕೊಳ್ತಾ ಇರ್ಬೋದು. ಆದರೆ ದೇವಸ್ಥಾನ ಒಳಭಾಗದಲ್ಲಿ ದೇವರ ದರ್ಶನಕ್ಕೆ ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತ ದೇವಸ್ಥಾನದ ಹೊರಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಜನಗಳೆಲ್ಲೂ ಸೇರಿದ್ದಾರೆ. ಭಜನಾ ಕಾರ್ಯಕ್ರಮ ನಡೀತಾ ಇದೆ, ಜಾಗರಣೆ ನಡೀತಾ ಇದೆ. ಎಲ್ಲರೂ ಭಕ್ತಿಯಿಂದ ಕೂತಿದ್ದಾರೆ, ನೀವು ನೋಡ್ತಾ ಇರಬಹುದು. ಬೆಳಗಿನ ಜಾವ ಕುಂಭಾಭಿಷೇಕ ನಡೀತಾ ಇದೆ. ಎತ್ತರವಾದಂಥ ಈ ಅಜಾನುಭಾವವಾದಂಥ ಆಂಜನೇಯ ಸ್ವಾಮಿಗೆ ಅಭಿಷೇಕ ನಡೀತಾ ಇದೆ. ಎಲ್ಲರೂ ಬಂದು ತುಂಬಿಕೊಂಡು ಆಶೀರ್ವಾದವನ್ನು ಪಡೆದ್ರೆ ನಿಮ್ಮ ಜನ್ಮ ಸಾರ್ಥಕ ಅಂತ ಹೇಳಕ್ಕೆ ಬಯಸ್ತೀನಿ. ಜೈ ಶ್ರೀರಾಮ್.